ಕೊಡಿಸಿ 2 ಎಕರೆ ಜಾಗ ಕೊಡಿಸಿ ಹಾಸ್ಟೆಲ್ ಮಾಡ್ತೀವಿ ಅಂತಕ್ಕಂಥದ್ದು ಅವರು ಸತತವಾಗಿ ನನ್ನ ಹಿಂದೆ ಬಿದ್ದಿದ್ದಾರೆ. ಅದ್ರ ಜೊತೆಗೆ ನಮ್ಮ ಕೆಲವು ಸ್ನೇಹಿತರು ಕೊಟ್ಟಿರ್ತಕ್ಕಂಥದ್ದು ಕೆಂಪೇಗೌಡರ ಪುತ್ಥಳಿ ಇವತ್ತು ಇಲ್ಲಿ ಅನಾವರಣ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ಕೆಂಪೇಗೌಡರ ಸರ್ಕಲ್ ನಾಮಕರಣ ಮಾಡಬೇಕು ಕನಂಪಲ್ಲಿ ವೃತ್ತಕ್ಕೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಇವರೆಲ್ಲ ನಾವು ನಗರಸಭೆಯ ವ್ಯಾಪ್ತಿಯಲ್ಲಿ ಬರುವಂಥದ್ದನ್ನ ನಗರಸಭೆ ಸಾಮಾನ್ಯ ಸಭೆಯಲ್ಲಿಟ್ಟು ಸರ್ಕಾರದ ಅನುಮತಿ ಪಡಿತಕ್ಕಂಥದ್ದಿದೆ. ಕಾನೂನಿನ ಚೌಕಟ್ಟಿನಲ್ಲಿ ಇದೆಲ್ಲ ಒಂದು ಮುಂದುವರಿಸುವಂಥ ಒಂದು ಪ್ರಯತ್ನ ಮಾಡೋಣ. ಈಗಾಗಲೇ ನಾನು ಹಲವಾರು ಸಂದರ್ಭದಲ್ಲಿ ಹೇಳಿದ್ದೆ, ಇವತ್ತು ಎಲ್ಲ ಭಾಳಷ್ಟು ಜನಾಂಗಗಳ ಜಯಂತಿಗಳ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ನಿರಂತರವಾಗಿ ನನಗೆ ಬೇಡಿಕೆ ಇದೆ. ನಾವು ಚಿಕ್ಕಬಳ್ಳಾಪುರದಲ್ಲಿ ರಂಗಮಂದಿರ ಇತ್ತು, ಆ ರಂಗಮಂದಿರವನ್ನು ಕನ್ನಡ ಭವನವಾಗಿ ನಾನೇ ಹೆಸರು ಮಾರ್ಪಾಟು ಮಾಡಿಸಿದೆ. ಯಾಕಂದರೆ ಇವತ್ತು ನಾನು ಮಾಧ್ಯಮದಲ್ಲಿ ನೋಡಿದೆ, ಪೇಪರಲ್ಲಿ ಇವತ್ತು ನೆನ್ನೆ ನೋಡಿದೆ, ಕೆಲವರು ಕನ್ನಡ ಪರ ಸಂಘಟನೆಗಳವರು ಚಿಕ್ಕಬಳ್ಳಾಪುರದಲ್ಲಿ ಅಲ್ಲಿ ನಾನಿದ್ದೆ, ಪಾಪ ಯಾಕೋ ನನ್ನ ಹತ್ರ ಬರಲಿಲ್ಲ ಅವರು, ಅಲ್ಲಿ ಹೋಗಿ ಮನವಿ ಕೊಟ್ಟಿದ್ದಾರೆ ಚಿಂತಾಮಣಿಯಲ್ಲಿ ಕನ್ನಡ ಭವನ ಕಟ್ಟಬೇಕು ಅಂತೇಳಿ. ನಾನಿಲ್ಲಿ ತಮಗೆಲ್ರಿಗೂ ಹೇಳುವಂಥದ್ದು, ಇವತ್ತು ಇಲ್ಲಿ ಕೆಂಪೇಗೌಡರ ಭವನ ಕಟ್ಟಬೇಕು ಅಂತಕ್ಕಂಥ ಮನವಿನೂ ಕೊಟ್ಟಿದ್ದಾರೆ. ನಾನು ತಮ್ಮೆಲ್ಲರಲ್ಲೂ ವಿನಯಪೂರ್ವಕವಾಗಿ ಕೇಳ್ಕೊಳ್ತೇನೆ, ಭವನ ಕಟ್ಟುವಂಥದ್ದು ಇವೆಲ್ಲ ಕನಸುಗಳು ಬಹುಶಃ 20 ವರ್ಷಗಳ ಹಳೆಯದು. ಭವನ ಅಂತಕ್ಕಂಥದ್ದು ಏನಾಗಿದೆ, ಮದುವೆ ಛತ್ರವಾಗಿ ಪರಿವರ್ತನೆ ಆಗ್ತಾ ಇದೆ. ಅದರಿಂದ ಇವತ್ತು ನಾವು ಹೆಚ್ಚು ಅದ್ರ ಬಗ್ಗೆ ಗಮನ ಕೊಡೋದು ಕಮ್ಮಿ ಮಾಡೋದು ಬಿಟ್ಟು ಮಾಡಬೇಕು ಅಂತಕ್ಕಂಥ ಮನವಿ ಮಾಡ್ತಾ ಎಲ್ಲರಿಗೂ ಅನ್ವಯಿಸುತ್ತೆ. ನಾನು ಒಬ್ಬರಿಗೆ ಹೇಳ್ತಾ ಇದ್ದೆ, ಇವತ್ತು ಏನಿದ್ರು ಶೈಕ್ಷಣಿಕವಾಗಿ ಆ ಜನಾಂಗಗಳ ಮಕ್ಕಳಿಗೆ ಶೈಕ್ಷಣಿಕವಾಗಿ ಏನೇನು ಇವತ್ತು ತಂತ್ರಜ್ಞಾನವನ್ನು ಬಳಸ್ಕೊಂಡು ಒಂದು ಡಿಜಿಟಲ್ ಲೈಬ್ರರಿ ಇರ್ಬೋದು, ಒಂದು ಉತ್ಕೃಷ್ಟವಾದಂಥ ಒಂದು ಕಾನ್ಫರೆನ್ಸಿಂಗ್ ಫೆಸಿಲಿಟಿ ಇರ್ಬೋದು, ಏನಿವತ್ತು ವಿಡಿಯೋ ಕಾನ್ಫರೆನ್ಸ್ ಮಾಡ್ಬೋದು, ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಮಾಡುವಂಥದ್ದು ಇಲ್ಲ. ಸಣ್ಣ ಪ್ರಮಾಣದಲ್ಲಿ ಯಾರಾದರೂ ಆ ಜನಾಂಗಕ್ಕೆ ಸೇರಿರ್ತಕ್ಕಂಥವ್ರು ಏನಾದರೂ ಸಂಶೋಧನೆ ಮಾಡುವಂಥದ್ದು ಇವತ್ತು ಮಾತಾಡಿದ್ರೆ ನೀವು ಕೇಳ್ತಾ ಇದ್ದೀರಾ, ಸ್ಟಾರ್ಟಪ್ ಮತ್ತೊಂದು ಮಗದೊಂದು ಅಂತ. ಇವತ್ತು ತಾಂತ್ರಿಕ ಶಿಕ್ಷಣದಲ್ಲಿ ಬಹಳಷ್ಟು ನಿಪುಣತೆ ಹೊಂದಿರತಕ್ಕಂಥವ್ರು, ಅವರಿಗೆ ನೀವೊಂದು ಜಾಗ ಕ್ರಿಯೇಟ್ ಮಾಡಿಕೊಡಿ, ಉಚಿತವಾಗಿ ನಿಮ್ಮ ಜನಾಂಗದವರಿಗೆ ಅಲ್ಲಿ ಅವನು ಸ್ಟಾರ್ಟಪ್ ಅಂತ ಮಾಡುವಂಥದ್ದಕ್ಕೆ ಒಂದು ಪ್ರಾಥಮಿಕ ಹಂತದಲ್ಲಿ ಅವನೇನಾದರೂ ಅವನ ಸಂಶೋಧನೆ ಅಥವಾ ಮತ್ತೊಂದು ಹೊಸ ಆವಿಷ್ಕಾರಗಳನ್ನು ಮಾಡುವಂಥದ್ದಕ್ಕೆ ಜಾಗ ಕೊಡಿ. ಅವರು ನಾಳೆ ಒಂದು ಯಶಸ್ಸಾದಾಗ ಅವರು ಬೇರೆ ಕಡೆ ದೊಡ್ಡ ಮಟ್ಟದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ಆಲೋಚನೆಗಳು ನಮ್ಮಲ್ಲಿ ಬರಬೇಕಾಗತ್ತೆ. ನಾನು ಯಾಕೆ ಆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಇವತ್ತು ದೊಡ್ಡ ಮಟ್ಟದಲ್ಲಿ ನಾವು ಕಟ್ತಾ ಇದ್ದೀವಿ. ಇವತ್ತು ಅಷ್ಟು ಪ್ರತಿ ದಿವಸ ಕಾರ್ಯಕ್ರಮಗಳಾಗುವಂಥದ್ದು ಏನಿಲ್ಲ. ಇವತ್ತು ಎಲ್ಲ ಜಾತಿ ಜನಾಂಗದವರು ಇವತ್ತು ಆ ಸವಲತ್ತನ್ನು ಪಡಿತಕ್ಕಂಥ ಅವಕಾಶ ಇದೆ. ನಾವು ಪಾಲಿಟೆಕ್ನಿಕಲ್ಲೂ ಇವತ್ತು 850 ಆಸನಗಳ ಒಂದು ಆಡಿಟೋರಿಯಂ ಮಾಡ್ತಾ ಇದ್ದೀವಿ. ಇದಕ್ಕಿಂತ ಹೆಚ್ಚು ಅವಶ್ಯಕತೆ ಇಲ್ಲ. ಇವತ್ತು ಬೆಂಗಳೂರಿನಲ್ಲಿ ನಾನು ನೋಡಿದ್ದೇನೆ ಯಾವ ರೀತಿ ಪರಿಸ್ಥಿತಿ ಇದೆ, ನಿರ್ವಹಣೆ ಮಾಡುವಂಥದ್ದಕ್ಕೂ ಕಷ್ಟ ಆಗ್ತಾ ಇದೆ. ಅಲ್ಲಿ ಧೂಳು ತೆಗೆಯುವಂಥವ್ರು ಇರೋದಿಲ್ಲ, ಬಹಳಷ್ಟು ಸುಲಭದ ವಿಚಾರ ಅಲ್ಲ. ಆಮೇಲೆ ಪ್ರತಿಯೊಬ್ಬರಿಗೂ ನಮ್ಮ ಭವನ ಆ ರೀತಿ ಇರಬೇಕು, ನಮ್ಮ ಭವನ ಈ ರೀತಿ ಇರಬೇಕು. ಇವತ್ತೇನು ನಾವು ನೀವೆಲ್ಲರಿಗೂ ಜಾಗ ಕೇಳಿದ್ದೀರಾ, ಆ ಜಾಗ ಕೊಡುವಂಥ ವ್ಯವಸ್ಥೆ ಕೂಡ ನಾನು ಮಾಡಿದ್ದೇನೆ, ಜಾಗ ಕೂಡ ಹುಡುಕಿದ್ದೇನೆ. ಜಾಗ ಕೂಡ ಇವತ್ತು 20ಕ್ಕಿಂತ ಹೆಚ್ಚು ಜನಾಂಗಗಳಿಗೆ ಜಾಗ ಕೊಡುವಂಥದ್ದು, ಗರಿಷ್ಠ 1 ಎಕರೆ, ಕನಿಷ್ಠ 1/4 ಎಕರೆಯಿಂದ ಗರಿಷ್ಠ 1 ಎಕರೆವರೆಗೂ ಆ ಜನಾಂಗಗಳ ಜನಸಂಖ್ಯೆಗೆ ಅನುಗುಣವಾಗಿ ಆ ಜಾಗ ಕೊಡಬೇಕು ಅಂತಕ್ಕಂಥ ಒಂದು ಎಲ್ಲ ಪ್ರಯತ್ನ ಆಗಿದೆ. ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ಅದರ ಒಂದು ಹಂಚಿಕೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇವೆ. ಅಲ್ಲೂ ಕೂಡ ಕೆಂಪೇಗೌಡರ ಜಯಂತಿ ಅಂತ ಹೇಳಿ ಏನು ಆಚರಣೆ ಮಾಡ್ತೀವಿ, ಅಲ್ಲೂ 1 ಎಕರೆ ಜಾಗವನ್ನು ನಿಗದಿ ಮಾಡುವಂಥ ಕೆಲಸ ಮಾಡಿದ್ದೀವಿ. ಮತ್ತು ಅಲ್ಲಿ ವಸತಿ ನಿಲಯಗಳು ಕೂಡ ನಾವು ಅಲ್ಲಿ ಸ್ವಲ್ಪ ಜಾಗ ನಿಗದಿ ಮಾಡಿದ್ದೇವೆ. ಮುಂದೆ ಭವಿಷ್ಯತ್ತಿನಲ್ಲಿ ಅಲ್ಲಿ ವಸತಿ ನಿಲಯಗಳ ಅವಶ್ಯಕತೆ ಬೇಕಾಗುತ್ತೆ ಎಲ್ಲ ಕಡೆ ಅಂತಕ್ಕಂಥದ್ದನ್ನು ಗಮನದಲ್ಲಿ ಇಟ್ಕೊಂಡು ಹಾಸ್ಟೆಲ್ಗೆ ನಾವು ವ್ಯವಸ್ಥೆಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಕೂಡ ನಾವು ಅಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದರಿಂದ ಮತ್ತೆ ಒಂದು ಹೊಸ ರೀತಿಯಾದಂಥ ಆಲೋಚನೆ ಮಾಡಿದ್ದೀವಿ. ಎಲ್ಲ ಜನಾಂಗಗಳಿಗೂ ಅವರ ಜನಾಂಗಗಳ ಒಂದು ಜನಸಂಖ್ಯೆಗೆ ಅನುಗುಣವಾಗಿ ಜಾಗ ಕೊಟ್ಟ ಮೇಲೆ ಒಂದು ಮಧ್ಯಭಾಗದಲ್ಲಿ ಒಂದು ಸುಮಾರು 3 ಎಕರೆ ನಿಗದಿ ಮಾಡಿಟ್ಟಿದ್ದೀವಿ. 3 ಎಕರೆ ನಿಗದಿ ಮಾಡಿ ಬಹುಶಃ ಅಲ್ಲಿ ಬೇರೆ ಒಂದು ರೀತಿ ವ್ಯವಸ್ಥೆ ಮಾಡಿದಾಗ ಇವರೆಲ್ಲರೂ ಬೇಕಾದ್ರೆ ಅಲ್ಲಿ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಆಗಬೇಕು. ಸುಮ್ಮನೆ ಪ್ರತಿಯೊಬ್ಬರು ಒಂದೊಂದು ಭವನ ಅಂತಕ್ಕಂಥದ್ದು ಪರಿಸ್ಥಿತಿ ಬಂದಾಗ ಅದಕ್ಕೆ ಯಾವುದೇ ರೀತಿ ನಾಳೆ ಭವಿಷ್ಯತ್ತಿನಲ್ಲಿ ನೀವೇ ಇಲ್ಲ ಈ ರೀತಿ ಹೇಳಿದ್ರು ನಾವು ಕೇಳಲಿಲ್ಲ ಅಂತಕ್ಕಂಥ ಒಂದು ಪಶ್ಚಾತ್ತಾಪ ಪಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಅದರಿಂದ ಅದನ್ನು ಕೂಡ ನಾನು ಆದಷ್ಟು ಬೇಗ 1-2 ತಿಂಗಳ ಒಳಗಾಗಿ ಅದನ್ನು ಏನೋ ನಿಮ್ಗೆಲ್ರಿಗೂ ಅದನ್ನು ನಿಮ್ಮ ಗಮನಕ್ಕೆ ತರ್ತಾನೆ ಘೋಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ. ಅದೆಲ್ಲ ಸರ್ಕಾರದ ಇಲಾಖೆಗಳ ಹೆಸರಲ್ಲಿರ್ತದೆ. ಏನು ವಸತಿ ನಿಲಯಗಳಿಗೆ ನಾವು ಹಾಸ್ಟೆಲ್ಗೆ ನಿಗದಿ ಮಾಡ್ತೇವೆ, ಅಲ್ಲಿ ಏನಾದರೂ ನಾವು ಒಕ್ಕಲಿಗರ ಸಂಘಕ್ಕೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಕೂಡ ನಾನು ಪರಿಶೀಲನೆ ಮಾಡಿ ಅಲ್ಲಿ ಕೂಡ ಜಾಗ 2 ಎಕರೆ ಕೊಡೋಕ್ಕಾಗದೇ ಇರ್ಬೋದು, ಕನಿಷ್ಠ 1 ಎಕರೆ ಆದರೂ
ಪ್ರಾರಂಭದಲ್ಲಿ ನಾವು ಅಲ್ಲಿ ಕೊಡುವಂಥ ಒಂದು ಕೆಲಸವನ್ನ ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅದರಿಂದ ನಾನು ಒಂದು ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ನಾವು ರಾಜಕಾರಣದಲ್ಲಿದ್ದಾಗ ನಮ್ಮ ಜಾತಿ ಬಗ್ಗೆ ನಮಗೆ ಅಭಿಮಾನ ಸಹಜವಾಗಿ ಇರ್ತದೆ. ಆದರೆ ರಾಜಕಾರಣದಲ್ಲಿದ್ದಂಥ ಸಂದರ್ಭದಲ್ಲಿ ಎಲ್ಲ ಜಾತಿ ವರ್ಗದ ಜನರ ಬಗ್ಗೆ ಸಹಾನುಭೂತಿ ಇರಬೇಕು. ಅವರ ಏಳಿಗೆ ಅವರೆಲ್ಲರೂ ಸೇರಿ ಇವತ್ತು ನಮ್ಮನ್ನು ಈ ಸ್ಥಾನದಲ್ಲಿ ನಿಲ್ಲಿಸಿರ್ತಕ್ಕಂಥದ್ದು. ಅವರ ಎಲ್ಲರ ಏಳಿಗೆ, ಅವರ ಭಾವನೆಗಳು, ಅವರ ಅನಿಸಿಕೆಗಳು, ಅವರ ಒಂದು ಕಷ್ಟಗಳು, ಸುಖಗಳು ಇವೆಲ್ಲದರಲ್ಲೂ ಭಾಗಿಯಾಗ್ತಕ್ಕಂಥ ಜವಾಬ್ದಾರಿ ಒಬ್ಬ ಜನಪ್ರತಿನಿಧಿಯಾಗಿ ನಮ್ಮೆಲ್ಲರ ಮೇಲೂ ಇರ್ತದೆ. ಅವತ್ತು ಯಾವುದೇ ಹಂತ ಇರ್ಬೋದು, ಒಂದು ಗ್ರಾಮ ಪಂಚಾಯತಿ ಸದಸ್ಯ ಇರ್ಬೋದು, ಇಲ್ಲ ಒಂದು ಪ್ರಧಾನಮಂತ್ರಿಯ ಸ್ಥಾನದಲ್ಲಿ ಕೂತಿರ್ತಕ್ಕಂಥವ್ರಿಗಾದ್ರೂ ಇರ್ಬೋದು. ನಾವು ಯಾವುದೇ ಜಾತಿಯನ್ನ ಬೇರೆ ರೀತಿಯಲ್ಲಿ ನೋಡ್ತಕ್ಕಂಥದ್ದಾಗ್ಬೋದು, ಬೇರೆ ರೀತಿ ಅವ್ರ ಬಗ್ಗೆ ಮಾತಾಡುವಂಥದ್ದಾಗ್ಬೋದು, ನಾವು ಯಾರೂ ಮಾಡಕ್ಕೆ ಹೋಗೋದಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಬಹಳ ನೋವಾಗುತ್ತೆ ನನಗೆ. ಇವತ್ತು ನಾವು ಎಷ್ಟು ದೊಡ್ಡ ಮಟ್ಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ, ವಾಲ್ಮೀಕಿ ಮಹರ್ಷಿ ಅವರ ಭವನ, ಇನ್ನು ಈ ರೀತಿ ಎಲ್ಲ ಜನಾಂಗಗಳಿಗೂ ಜಾಗ ಕೊಡಬೇಕು ಅಂತಕ್ಕಂಥ ಚಿಂತನೆ ಮಾಡಿಕೊಂಡು ಇಷ್ಟೆಲ್ಲ ಕನಸುಗಳನ್ನ ಕಟ್ಕೊಂಡಿದ್ರೆ ಇವತ್ತು ಯಾರ್ಯಾರೋ ಇವತ್ತು ಬಂದು ನಮ್ಮ ಬಗ್ಗೆ ಕೆಟ್ಟದಾಗಿ ಇವತ್ತು ಮಾತಾಡುವಂಥದ್ದು. ಇವತ್ತು ನಾನು ಕೋನಪ್ರೆಡ್ಡಿ ಅವ್ರಿಗೆ ಹೇಳ್ತಾ ಇದ್ದೆ, ಕೆಲವರು ಇದ್ದಾರೆ ಇವತ್ತು ಸಮಾಜದಲ್ಲಿ, ಕೆಲವರು ಇದ್ದಾರೆ, ಎಲ್ಲರೂ ಆ ರೀತಿ ಇಲ್ಲ. ಕೆಲವು ಅವಕಾಶಗಳನ್ನ ದುರುಪಯೋಗ ಮಾಡ್ಕೊಳ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಕೆಲವು ಏನು ಅವರಿಗೆ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಇದನ್ನ ದುರ್ಬಳಕೆ ಮಾಡಿಕೊಂಡು ಮತ್ತೊಬ್ಬರ ಮೇಲೆ ದೌರ್ಜನ್ಯ ಮಾಡುವಂಥದ್ದು, ಮತ್ತೊಂದು ರೀತಿಯಲ್ಲಿ ಹೇಳುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸಹಜವಾಗಿ ಇವತ್ತು ತೊಂದರೆ ಆದಂಥವರು ಒಟ್ಟಿಗೆ ಸೇರಿ ಎಲ್ಲ ಅವರ ಒಂದು ಜನಾಂಗ ಅಥವಾ ಅವರು ಎಲ್ಲರ ಸರ್ವ ಜನರ ರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಮನವಿ ಕೊಡುವಂಥದ್ದಾಗ್ಬೋದು, ಒಂದು ಹೋರಾಟ ಮಾಡುವಂಥದ್ದಾಗ್ಬೋದು ಮಾಡ್ತಾರೆ. ಅದು ತಪ್ಪು ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಹಲವಾರು ವಿಚಾರದಲ್ಲಿ ಇವತ್ತು ನನ್ನ ವಿರುದ್ಧವಾಗಿ, ನನ್ನ ಬಗ್ಗೆ, ಮತ್ತೊಂದು ಬಗ್ಗೆ ಮಾತಾಡಿರ್ಬೋದು. ಆದರೆ ಇವತ್ತು ಒಟ್ಟಾರೆಯಾಗಿ ಇವತ್ತು ಸಮಾಜದಲ್ಲಿ ಶಾಂತಿ ಇರಬೇಕು, ಸೌಹಾರ್ದತೆ ಇರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಇಚ್ಛೆ. ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಕೆಲವರು ಇಲ್ಲ ಸಲ್ಲದ ದೂರುಗಳನ್ನು ಕೊಡ್ತಾರೆ. ಕೆಲವು ಘಟನೆಗಳಾಗಿರ್ತಕ್ಕಂಥದ್ರ ಬಗ್ಗೆ ಇವತ್ತು ಪೊಲೀಸ್ ಇಲಾಖೆಗೆ ದೂರು ಕೊಡ್ತಾರೆ. ನಾನು ಕೆಲವು ಘಟನೆಗಳಿಗೆ ನಾನೇ ಕುಮ್ಮಕ್ಕು, ನನ್ನ ಹಿಂದೆ ಕೋನಪ್ರೆಡ್ಡಿ ಇದ್ದಾರೆ, ಇನ್ನೊಬ್ರು ಇದ್ದಾರೆ, ಮತ್ತೊಬ್ರು ಇದ್ದಾರೆ, ಇಲ್ಲಿ ಯಾರ್ಯಾರು ಎಲ್ಲರೂ ಇದ್ದಾರೆ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಹೋಗಿ ದೂರು ಕೊಡುವಂಥ ಕೆಲಸಗಳನ್ನು ಮಾಡ್ತಾರೆ. ಯಾಕೆ ಈ ರೀತಿ ಮಾಡಬೇಕು? ನೀವು ಮೊದಲು ನಿಮ್ಮಲ್ಲಿ ಏನು ಲೋಪ ಇದೆ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಎಲ್ಲ ಜಾತಿ ಜನಾಂಗದವ್ರ ಜೊತೆ ಸಹಬಾಳ್ವೆಯಿಂದ ನೀವು ಇದ್ರೆ ಬಹುಶಃ ಯಾರು ನಿಮ್ಮ ಮೇಲೆ ಪ್ರತಿಭಟನೆ ಮಾಡುವಂಥದ್ದಾಗ್ಬೋದು, ನಿಮ್ಮ ಬಗ್ಗೆ ದೂರು ಕೊಡುವಂಥದ್ದಾಗ್ಬೋದು ಉದ್ಭವ ಆಗಲ್ಲ. ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿ ನಾನು ಇದ್ದೀನಿ, ನೀವು ನನ್ನ ಹೆಸರಲ್ಲಿ ಕೊಟ್ಬಿಟ್ರೆ ಏನೋ ನಿಮಗೆ ಪ್ರಚಾರ ಸಿಗತ್ತೆ ಅಂತಕ್ಕಂಥ ಭಾವನೆ ಅದು ಬಹಳ ತಪ್ಪಾಗುತ್ತೆ. ಆ ರೀತಿ ಮಾಡುವಂಥದ್ದು ಒಳ್ಳೇದಲ್ಲ. ಇನ್ನಾದರೂ ಎಲ್ಲರೊಟ್ಟಿಗೆ ಅನ್ಯೋನ್ಯವಾಗಿ ಎಲ್ಲರನ್ನೂ ನಾವು ಒಟ್ಟಿಗೆ ಕರ್ಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ದಯವಿಟ್ಟು ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡಬೇಡಿ. ಇವತ್ತು ನಾವೆಲ್ಲರೂ ಅಣ್ಣ ತಮ್ಮಂದರಾಗಿ ಇವತ್ತು ಚಿಂತಾಮಣಿಯನ್ನ ಒಂದು ಅಭಿವೃದ್ಧಿ ಪಥದತ್ತ ಕೊಂಡೊಯ್ತಕ್ಕಂಥದಕ್ಕೆ ನಾವೆಲ್ಲರೂ ಜೊತೆಗೂಡಿಸಿ ನಾವೆಲ್ಲ ಜೊತೆಯಾಗಿ ಹೋಗ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಪ್ರತಿನಿತ್ಯ ಏನೋ ಒಂದು ರೀತಿಯ ಒಂದು ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು, ಏನೋ ಒಂದು ಸಮಾಜದಲ್ಲಿ ಅಶಾಂತಿಯನ್ನ ಸೃಷ್ಟಿ ಮಾಡ್ತಕ್ಕಂಥ ಕೆಲವು ಕುಚೇಷ್ಟೆಗಳನ್ನ ಮಾಡ್ತಕ್ಕಂಥ ಕೆಲವು ನಾಯಕರು ರಾಜಕೀಯವಾಗಿ ಅವ್ರಿಗೆ ತೊಂದರೆ ಆಗಿದೆ. ಅದು ರಾಜಕೀಯವಾಗಿ ತೊಂದರೆ ಆಗಿರ್ತಕ್ಕಂಥದ್ದನ್ನ ರಾಜಕಾರಣದಲ್ಲಿ ನೀವು ಮತ್ತೆ ಜನರೊಟ್ಟಿಗಿದ್ದು ನೀವು ವಿಶ್ವಾಸವನ್ನು ಗಳಿಸಿ ಮುಂದೆ ಬನ್ನಿ. ನಮ್ಗೆ ಯಾರ್ದು ಅಭ್ಯಂತರ ಇಲ್ಲ. ಆದರೆ ಸಮಾಜದಲ್ಲಿ ಅಶಾಂತಿಯನ್ನ ಮೂಡಿಸ್ತಕ್ಕಂಥ ಹಿಂದೆಯಿಂದ ಅಮಾಯಕರನ್ನ ಬಳಸ್ಕೊಂಡು ಅದನ್ನ ದುರುಪಯೋಗ ಮಾಡ್ತಕ್ಕಂಥ ಕೆಲಸಗಳು ಮಾಡಬಾರ್ದು ಅಂತಕ್ಕಂಥ ಮನವಿಯನ್ನ ನಾನು ಈ ಸಂದರ್ಭದಲ್ಲಿ ಈ ವೇದಿಕೆ ಮುಖಾಂತರ ಮಾಡ್ತಾ ನಾನು ಎಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಬಹುಶಃ ಮುಂದಿನ ವರ್ಷ ಇಷ್ಟೇ ದೊಡ್ಡ ಮಟ್ಟದಲ್ಲಿ ನೀವು ಮಾಡ್ಲಿಕ್ಕೆ ಸಾಧ್ಯ ಇದೆಯಲ್ವ ಅಂತಕ್ಕಂಥ ರೀತಿಯಲ್ಲಿ ತಾವೆಲ್ಲರೂ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದೀರಾ. ಇದು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ, ಒಂದು ಜಾತಿಗೆ ಸೀಮಿತವಾಗಿಲ್ಲ, ಪಕ್ಷಾತೀತವಾಗಿ ಎಲ್ಲ ಮುಖಂಡರು ಇಲ್ಲಿ ಬಹಳಷ್ಟು ಜನ ನನಗೆ ಬೇರೆ ಪಕ್ಷದ ಮುಖಂಡರು ಕೂಡ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸಿ ತಮ್ಗೆಲ್ರಿಗೂ ಮತ್ತೊಮ್ಮೆ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ದಯವಿಟ್ಟು ಯಾರು ಹೇಳ್ಬಾರ್ದು. ನಾನು ಅದಕ್ಕೆ